ಫಾಲ್ಸ್ ಸೀಲಿಂಗ್ ನಲ್ಲಿ ಈ ಒಂದು ತಪ್ಪು ಮಾಡಿದ್ರೆ ನಿಮ್ ಇಡೀ ಮನೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್ ಇದೆ. ಅದ್ ಹೇಗೆ ಅಂತ ನಾನು ಇವತ್ತು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಮಾಡಿ. ಹಾಯ್, ನಾನು ಸಂದೀಪ್. ನಾನೊಬ್ಬ ಆರ್ಕಿಟೆಕ್ಟ್. ನಮ್ಮ ಇಂಟೀರಿಯರ್ ಸೀರೀಸ್ಗೆ ಸ್ವಾಗತ. ತುಂಬಾ ಸಲ ಎಲೆಕ್ಟ್ರಿಷಿಯನ್ಸ್ ಸಮಯ ಮತ್ತು ಹಣ ಉಳಿಸಕ್ಕೆ ಫಾಲ್ಸ್ ಸೀಲಿಂಗ್ ವೈರಿಂಗ್ಗೆ ಈ ಫ್ಲೆಕ್ಸಿಬಲ್ ಪೈಪ್ಗಳನ್ನ ಬಳಸ್ತಾರೆ. ಸಮಸ್ಯೆ ಏನಂದ್ರೆ ಈ ಫ್ಲೆಕ್ಸಿ ಪೈಪ್ ಅನ್ನ ಲೋ ಗ್ರೇಡ್ ಪ್ಲಾಸ್ಟಿಕ್ ನಿಂದ ತಯಾರಿಸಿರುತ್ತಾರೆ. ಕಾಲಕ್ರಮೇಣ ಫಾಲ್ಸ್ ಸೀಲಿಂಗ್ ಒಳಗಡೆ ಹೀಟ್, ಡಸ್ಟ್ ಮತ್ತು ಇನ್ಸುಲೇಷನ್ ಫೇಲಿಯರ್ಸ್ ನಿಂದ ಈ ಫ್ಲೆಕ್ಸಿ ಪೈಪ್ ಕರಗಬಹುದು ಮತ್ತು ಕ್ರ್ಯಾಕ್ ಕೂಡ ಆಗಬಹುದು. ಈ ಫ್ಲೆಕ್ಸಿಬಲ್ ಪೈಪ್ಗಳನ್ನ ಬಳಸಿದಾಗ ಅದರ ತುದಿಗಳು ಜಜ್ಜಿದ್ರೆ ಒಳಗಿರೋ ವೈರಿಂಗ್ ಕೂಡ ಕಟ್ ಆಗ್ಬಿಡುತ್ತೆ. ಅದರಿಂದ ನೇರವಾಗಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಈ ರೀತಿಯಾದ ಕೇಸ್ಗಳನ್ನ ನಾವು ಸ್ಟಡಿ ಮಾಡಿ ಅದಕ್ಕೆ ಸೊಲ್ಯೂಷನ್ಗಳನ್ನ ನಿಮಗೆ ಹೇಳ್ತಿದೀವಿ. ಅದೇನು ಅಂತ ನೋಡಿ. ಫಾಲ್ಸ್ ಸೀಲಿಂಗ್ ಅನ್ನೋದು ಒಂದು ಮುಚ್ಚಿದ ಜಾಗ. ಫ್ಲೆಕ್ಸಿ ಪೈಪ್ ನಲ್ಲಿ ಕರೆಂಟ್ ಕ್ಯಾರಿಯಿಂಗ್ ವೈರ್ಗಳನ್ನ ಪಾಸ್ ಮಾಡಿದ್ರೆ ಹೀಟ್ ಬಿಲ್ಡಪ್ ಆಗೋಕ್ ಶುರುವಾಗುತ್ತೆ. ಆದ್ರೆ ಈ ಫ್ಲೆಕ್ಸಿ ಪೈಪ್ಗಳು ಹೆವಿ ಲೋಡ್ ಅನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸರಿಯಾದ ಕ್ಲಾಂಪಿಂಗ್ ಕೂಡ ಇರಲ್ಲ. ಫೈರ್ ರೇಟಿಂಗ್ ಕೂಡ ತುಂಬಾನೇ ಕಡಿಮೆ. ಅದಕ್ಕೆ ಪರ್ಮನೆಂಟ್ ಕನ್ಸೀಲ್ಡ್ ಸೀಲಿಂಗ್ಗೆ ಈ ಫ್ಲೆಕ್ಸಿ ಪೈಪ್ಗಳನ್ನ ಬಳಸಬಾರ್ದು. ISI ಮಾರ್ಕ್ ಇರುವ ರಿಜಿಡ್ PVC ಕಂಡ್ಯೂಟ್ಗಳನ್ನೇ ಬಳಸಿ. ಅವುಗಳನ್ನ ಸರಿಯಾಗಿ ಸೀಲಿಂಗ್ಗೆ ಫಿಕ್ಸ್ ಮಾಡಿ ಮತ್ತು ಲೂಸ್ ಜಂಕ್ಷನ್ಗಳು ಎಲ್ಲೂ ಇರದ ಹಾಗೆ ನೋಡ್ಕೊಳ್ಳಿ. ಇಂಟೀರಿಯರ್ ಡಿಸೈನ್ ಅಲ್ಲಿ ಈ ತರಹದ ಅವಾಯ್ಡಬಲ್ ಮಿಸ್ಟೇಕ್ಸ್ಗಳ ಬಗ್ಗೆ ಇನ್ನೂ ತುಂಬಾ ಹೇಳ್ತೀವಿ. ಹಾಗಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನಮ್ಮನ್ನ ಫಾಲೋ ಮಾಡಿ.